ಕಾನೂನು ಜಾಗೃತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಕಾನೂನು ಜಾಗೃತಿ ಯೂಟ್ಯೂಬ್ ಚಾನೆಲ್ ಮೂಲಕ ಜನಸಾಮಾನ್ಯರಿಗೆ ಇವತ್ತು ಕಾನೂನಿನ ಅಂದ್ರೆ ದಿನನಿತ್ಯದಲ್ಲಿ ನಮಗೆ ಅವಶ್ಯಕ ಇರುವಂತಹ ಕಾನೂನುಗಳ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ಕೊಡುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಪ್ರತಿ ವಾರ ಶನಿವಾರ ರಾತ್ರಿ 8 ಗಂಟೆಗೆ 10 ರಿಂದ 15 ನಿಮಿಷಗಳ ಒಂದು ವಿಡಿಯೋವನ್ನ ನಾವು ಯೂಟ್ಯೂಬ್ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಅದನ್ನು ತಾವು ನೋಡಿ ಕಾನೂನಿನ ಮಾಹಿತಿಯನ್ನ ಪಡೆದುಕೊಂಡು ತಮಗೆ ಮುಂದೆ ಆಗುವಂತಹ ಕಾನೂನು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಅಥವಾ ಆಗುವಂತಹ ಕಾನೂನು ಸಮಸ್ಯೆಗಳನ್ನ ತಡಿಲಿಕ್ಕೆ ಅನುಕೂಲ ಆಗತ್ತೆ ಅಂತ ಭಾವಿಸಿ ಇವತ್ತು ಈ ಮೊದಲನೇ ಸಂಚಿಕೆಯಲ್ಲಿ ನಾವು ಕಾನೂನು ಅಂದ್ರೆ ಏನು ಅನ್ನುವಂತ ಒಂದು ವಿಷಯವನ್ನ ತಿಳಿಸಿಕೊಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕಾನೂನು ಅನ್ನುವಂಥದ್ದು ಕೇವಲ ನಿಯಮಗಳಲ್ಲ, ಅದು ನಮ್ಮ ರಕ್ಷಾ ಕವಚ ಮತ್ತು ನಮ್ಮ ವಿರುದ್ಧ ಏನಾದರೂ ಅನ್ಯಾಯಗಳಾದರೆ ಆ ಅನ್ಯಾಯದ ವಿರುದ್ಧ ಹೋರಾಡಲು ಇರತಕ್ಕಂತ ಒಂದು ಅಸ್ತ್ರ ಅಂತ ಕೂಡ ನಾವು ಹೇಳಬಹುದು. ಅಷ್ಟೇ ಅಲ್ಲದೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಈ ಕಾನೂನು ಅನ್ನುವಂಥದ್ದು ಈ ಕಾನೂನು ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳಲಿಕ್ಕೆ ಇರತಕ್ಕಂತ ಒಂದು ಔಷಧಿ ಅಂತಲೂ ಕೂಡ ಹೇಳಬಹುದು. ಹಾಗಾದ್ರೆ ಈ ಕಾನೂನಿನಲ್ಲಿ ಎಷ್ಟು ವಿಧಗಳಿವೆ ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡೋಣ. ಕಾನೂನಿನಲ್ಲಿ ಪ್ರಮುಖವಾಗಿ 2 ವಿಧಗಳಿವೆ. ಒಂದು ಸಿವಿಲ್, ಇನ್ನೊಂದು ಕ್ರಿಮಿನಲ್. ಅಂದ್ರೆ ಈ ದೇಶದಲ್ಲಿರ್ತಕ್ಕಂತಹ ಎಲ್ಲಾ ಕಾನೂನುಗಳನ್ನ ನಾವು 2 ಗುಂಪುಗಳಲ್ಲಿ ವಿಂಗಡಣೆ ಮಾಡಬಹುದು. ಒಂದು ಸಿವಿಲ್, ಇನ್ನೊಂದು ಕ್ರಿಮಿನಲ್. ಸಿವಿಲ್ ನಲ್ಲಿ ಮತ್ತು ಕ್ರಿಮಿನಲ್ ನಲ್ಲಿ ಮತ್ತೆ 2 ವಿಧಗಳಿರ್ತವೆ. ಯಾವುದು ಅಂತಂದ್ರೆ ಸಿವಿಲ್ ನಲ್ಲಿ ಮತ್ತೆ ಸಿವಿಲ್ ಸಬ್ಸ್ಟ್ಯಾಂಟಿವ್ ಲಾ ಅಂತ ಹೇಳ್ತೀವಿ ಮತ್ತು ಸಿವಿಲ್ ಪ್ರೊಸೀಜರ್ ಕೋಡ್ ಅಂತ ಹೇಳ್ತೀವಿ. ಸಿವಿಲ್ ಸಬ್ಸ್ಟ್ಯಾಂಟಿವ್ ಲಾಗಳಲ್ಲಿ ಇವತ್ತು ಒಬ್ಬ ವ್ಯಕ್ತಿಯ ಹಕ್ಕುಗಳೇನು, ವ್ಯವಹಾರ ಮಾಡೋದಾದ್ರೆ ಒಂದು ಕಾಂಟ್ರಾಕ್ಟ್ ಮಾಡೋದಾದ್ರೆ ಯಾವ ರೀತಿ ಮಾಡಬೇಕು, ಅದು ಉಲ್ಲಂಘನೆ ಆದ್ರೆ ಏನು ರೆಮಿಡಿ ಇರುತ್ತೆ, ಏನು ಪರಿಹಾರ ಇರುತ್ತೆ ಅನ್ನುವಂಥದ್ದನ್ನು ಹೇಳುವಂತಹ ಕಾನೂನುಗಳನ್ನ ನಾವು ಸಬ್ಸ್ಟ್ಯಾಂಟಿವ್ ಕಾನೂನುಗಳು ಅಂತ ಹೇಳ್ತೀವಿ. ಉದಾಹರಣೆಗೆ ಕಾಂಟ್ರಾಕ್ಟ್ ಆಕ್ಟ್, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್, ಸ್ಪೆಸಿಫಿಕ್ ರಿಲೀಫ್ ಆಕ್ಟ್, ಈ ರೀತಿಯಾದಂತಹ ಕಾನೂನುಗಳು. ಇನ್ನು ಪ್ರೊಸೀಜರಲ್ ಲಾ ಹೇಳ್ತವೆ ಅಂತಂದ್ರೆ ಇಂತಹ ಹಕ್ಕುಗಳು ಉಲ್ಲಂಘನೆ ಆದಾಗ ಅಥವಾ ಒಬ್ಬ ವ್ಯಕ್ತಿಗೆ ಅನ್ಯಾಯವಾದಾಗ ಆ ಅನ್ಯಾಯವನ್ನ ಸರಿಪಡಿಸಿಕೊಳ್ಳಿಕ್ಕೆ ಯಾವ ಕೋರ್ಟಿಗೆ ಹೋಗ್ಬೇಕು, ಆ ಕೇಸಲ್ಲಿ ಯಾವ ರೀತಿ ದಾಖಲೆ ಮಾಡಬೇಕು, ನ್ಯಾಯಾಲಯಗಳು ಯಾವ ಪ್ರಕ್ರಿಯೆಯನ್ನ ಅನುಸರಿಸಿ ಒಂದು ನ್ಯಾಯ ಇತ್ಯರ್ಥವನ್ನ ಪಡಿಸಬೇಕು ಅನ್ನುವಂತಹ ವಿಧಾನಗಳನ್ನೇನು ಹೇಳುತ್ತಲ್ಲ ಅಂತದಕ್ಕೆ ಸಿವಿಲ್ ಪ್ರೊಸೀಜರಲ್ ಲಾಸ್ ಅಂತ ಹೇಳ್ತೀವಿ.